ಮಾನ್ಯ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗೋದ್ರ ಬಗ್ಗೆ ಅವರು ಒಂದಿಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅವರಿಗೆ ಅನೇಕ ವಿಚಾರಗಳು ಅವರ ಗಮನದಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಪ್ರತಿನಿತ್ಯ ಸಾವಿರಾರು ಜನ ತುಮಕೂರಿನಿಂದ ಪ್ರಯಾಣ ಮಾಡ್ತಾರೆ ಮತ್ತು ನೆಲಮಂಗಲ ಇರ್ಬೋದು, ದಾಬಸ್ಪೇಟೆ ಇರ್ಬೋದು ಅಥವಾ ಕ್ಯಾತ್ಸಂದ್ರ ಇರ್ಬೋದು, ಈ ಭಾಗಗಳೇನಿದೆ ಇವೆಲ್ಲ ಭಾಳ ವೇಗವಾಗಿ ಬೆಳೀತಾ ಇದ್ದಾವೆ. ಕೈಗಾರಿಕೆ ಉದ್ದೇಶದಿಂದನೂ ಬೆಳೀತಾ ಇದ್ದಾವೆ. ಆಮೇಲೆ ಜನ ಮನೆಗಳು ಕಟ್ಕೊಂಡು ಅಲ್ಲಿ ಎಕ್ಸ್ಟೆನ್ಷನ್ಸ್ಗಳು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಇದೆ. ನೀರಿಗೆ ಕಷ್ಟ, ಕರೆಂಟಿಗೆ ಕಷ್ಟ, ಓಡಾಡೋದಕ್ಕೆ ಟ್ರಾಫಿಕ್ಕು ಕಷ್ಟ, ಇದೆಲ್ಲ ನೋಡಿಕೊಂಡು ಅವರೆಲ್ಲ ಅಲ್ಲೆಲ್ಲ ಜೀವನ ಮಾಡ್ತಾರೆ. ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ವು, ತುಮಕೂರಿನಲ್ಲಿ ಈಗಾಗಲೇ ಏಷ್ಯಾದಲ್ಲೇ ಹೈಯೆಸ್ಟ್ ಇಂಡಸ್ಟ್ರಿಯಲ್ ಹಬ್ಬು ದೊಡ್ಡದಾಗಿ ಒಂದು 20,000 ಎಕರೆ ಭೂಮಿಯಲ್ಲಿ ಮಾಡಿದ್ದಾರೆ, ನಡೀತಾ ಇದೆ. ಈಗಾಗಲೇ 150-200 ಇಂಡಸ್ಟ್ರೀಸ್ ಬಂದುಬಿಟ್ಟಿದೆ. ಫುಡ್ ಪಾರ್ಕ್ ಬಂದಿದೆ, ನಿಮ್ಸ್ ಬಂದಿದೆ, ಟೈಮೆಕ್ ಜಾಪನೀಸ್ ಫ್ಯಾಕ್ಟ್ರಿ ಬಂದಿದೆ. ಅಲ್ಲಿ ಜಪಾನ್ ಇವರಿಗೇನೆ ಜಾಪನೀಸ್ ಟೌನ್ಶಿಪ್ಪಿಗೆ ಕೂಡ ಜಾಗ ಕೊಟ್ಟಿದೆ. ಇಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಾಗ ಅಲ್ಲಿಗೆ ನಾವು ಕನೆಕ್ಟಿವಿಟಿ ಬೇಕಲ್ವಾ? ಒಂದಲ್ಲ ಎರಡಲ್ಲ, ರಸ್ತೆ ಇರ್ಬೋದು, ಮೆಟ್ರೋ ಇರ್ಬೋದು, ಇನ್ನೊಂದು ರೈಲ್ ಇರ್ಬೋದು, ಇದೆಲ್ಲ ಕನೆಕ್ಟಿವಿಟಿ ಇದ್ದರೆ ಬೆಂಗಳೂರಿಗೆ ಪ್ರೆಷರು ಕಡಿಮೆ ಆಗುತ್ತೆ ಅನ್ನುವಂಥ ಉದ್ದೇಶ. ನಮ್ಮ ಈ ಬೆಂಗಳೂರನ್ನ ಬೆಳೆಸುವಂಥ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ದು ರಾಮನಗರ ಇರ್ಬೋದು, ಕೋಲಾರ ಇರ್ಬೋದು ಮತ್ತು ತುಮಕೂರು ಇರ್ಬೋದು, ಈ ಟೌನ್ಶಿಪ್ಗಳನ್ನು ಹತ್ತಿರದಲ್ಲಿರ್ತಕ್ಕಂಥ ಪಟ್ಟಣಗಳನ್ನು ಬೆಳೆಸಿದರೆ ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಎಕ್ಸ್ಪ್ಯಾನ್ಷನ್ ಕೂಡ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ಈಗಾಗಲೇ ನಾನು 2-3 ವರ್ಷದ ಹಿಂದೆನೇ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಮೆಟ್ರೋ ತುಮಕೂರಿಗೆ ಮೆಟ್ರೋ ರೈಲನ್ನು ತೊಗೊಂಡು ಹೋಗಬೇಕು ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಚರ್ಚೆಗಳಾಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ನಾವು ಇದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಬಡ್ಜೆಟ್ನಲ್ಲೇ ಹೇಳಿದರು. ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ ಅಂತ ಫೀಸಿಬಿಲಿಟಿ ಮಾಡಿದರು. ಫೀಸಿಬಿಲಿಟಿಯಲ್ಲಿ ಅವರು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಈಗ ಅದಾದ ಮೇಲೆ ನಾನು ಒಂದು ಸಭೆ ತಗೊಂಡು ಎಲ್ಲರಿಗೂ ಮಾತನಾಡಿ ಚರ್ಚೆ ಮಾಡಿ DPR ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. DPR ಮಾಡಿ ಆನಂತರ ಅದರ ಡೀಟೇಲ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಕಾಸ್ಟು ಅದೆಲ್ಲ ವರ್ಕೌಟ್ ಮಾಡಿ ಎಲ್ಲಿಂದ ನಾವು ಹಣ ತರ್ಬೋದು. ನಾನೇ ಖುದ್ದಾಗಿ 2-3 ಕಂಪನಿಗಳ ಜೊತೆ ಮಾತಾಡಿದಾಗ ಅವರು ನಾವು ಇನ್ವೆಸ್ಟ್ ಮಾಡ್ತೀವಿ, PPP ಮಾಡೆಲ್ನಲ್ಲಿ ನಮಗೆ ಕೊಡಿ, ನಾವು ಇನ್ವೆಸ್ಟ್ ಮಾಡ್ತೀವಿ, 20,000 ಕೋಟಿನೋ 20,000 ಕೋಟಿನೋ ನಾವೇ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಫಿಷಿಯಲ್ ಆಗಿ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ. ನಾವು ವಿ ಆರ್ ರೆಡಿ ಟು ಇನ್ವೆಸ್ಟ್ ಇನ್ ಕರ್ನಾಟಕ ಅಂತೇಳಿ ಮಿಡ್ಲ್ ಈಸ್ಟಿಂದ ಖತಾರಿಂದ ಅಂತ ಕಾಣಿಸುತ್ತೆ ಅವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗಿರುವಾಗ ಏನೂ ಅದರ ಹಿನ್ನೆಲೆನೂ ಅರ್ಥ ಮಾಡ್ಕೊಳ್ಳದೆ, ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ತೇಜಸ್ವಿ ಸೂರ್ಯ ಅವರು ಆ ರೀತಿ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ಕೂಡ ಅವರ ಜೊತೆಯಲ್ಲಿ ಮಾತಾಡ್ತೇನೆ. ಯಾಕೆಂದರೆ ಇದು ಸಂಘರ್ಷದ ಪ್ರಶ್ನೆ ಅಲ್ಲ. ಇದು ನನಗೆ ಬೇಕು ನಿಮಗೆ ಬೇಡ, ನಿಮಗೆ ಬೇಕು ನನಗೆ ಬೇಡ ಪ್ರಶ್ನೆ ಅಲ್ಲ. ಇದು ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಬೆಳವಣಿಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು. ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ನಾವು ಹೇಳ್ಬೋದು, ಇನ್ನೊಬ್ಬರು ಅಧಿಕಾರ ಇಲ್ಲದೆ ಇದ್ದಾಗ ಮತ್ತೊಂದು ಹೇಳ್ಬೋದು. ಆ ರೀತಿ ಆದರೆ ರಾಜ್ಯಗಳು ಬೆಳೆಯೋದಿಲ್ಲ. ಕರ್ನಾಟಕ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೇಟ್. ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಬೆಂಗಳೂರಿನ ಸುತ್ತಮುತ್ತ ಎಲ್ಲರೂ ನೋಡ್ತಾ ಇದ್ದಾರೆ. ತುಮಕೂರು 60 ಕಿಲೋಮೀಟ್ರು ದೂರ ಏನು. ಈಗ ನಾನು ಅನೇಕ ದೇಶಗಳಲ್ಲಿ ಹೋಗಿದ್ದೇನೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ 70 ಕಿಲೋಮೀಟ್ರ್ ಇದೆ. ಈಗ ಟೋಕಿಯೋದಲ್ಲಿ ನರಿಟಾ ಏರ್ಪೋರ್ಟು 70 ಕಿಲೋಮೀಟ್ರ್ ಇದೆ. ಈ ಮಲೇಷ್ಯಾದಲ್ಲಿ ಕೋಲಾಲಂಪುರಿಂದ ಸಿಟಿ ಸೆಂಟ್ರಿಗೆ 60 ಕಿಲೋಮೀಟ್ರ್ ಇದೆ. 20 ನಿಮಿಷದಲ್ಲಿ ಹೊರಟೋಗ್ತಾರೆ ಅವರು. ಅಂಥ ಫಾಸ್ಟ್ ಟ್ರೈನ್ಸ್ ಎಲ್ಲ ಹಾಕಿದ್ದಾರೆ. ಆ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕೆ ವಿನಃ ನಾವು ಆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಅಲ್ಲ, ಟನಲ್ಗೂ ವಿರೋಧ ಮಾಡ್ತಾರೆ, ಮೆಟ್ರೋಗೂ ವಿರೋಧ ಮಾಡ್ತಾರೆ. ಈಗ ನಾನು ಏಕ್ದಮ್ ಅವರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಅವರು ಅಭಿವೃದ್ಧಿಗೆ ವಿರೋಧ ಬಿಜೆಪಿಯವರು ಅಂತಾನು ಹೇಳಕ್ ಹೋಗಲ್ಲ ನಾನು. ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ನಮಗೆ ಬೆಂಗಳೂರು ಕರ್ನಾಟಕ
ಅಭಿವೃದ್ಧಿ ಆಗಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಇಂಡಸ್ಟ್ರಿಯಲ್ನಲ್ಲಿ ಆಗುತ್ತೆ ಮತ್ತು ಎಜುಕೇಷನಲ್ಲಿ, ಇಂಡಸ್ಟ್ರಿಯಲ್ಲಿ. ಯಾಕೆ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ, ಕರ್ನಾಟಕಕ್ಕೆ ಯಾಕೆ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾರೆ, ಮೆಡಿಕಲ್ ಓದಕ್ಕೆ ಬರ್ತಾರೆ? ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ. ಅಲ್ಲಿ ಯಾಕೆ ಹೋಗೋದಿಲ್ಲ ಹೆಚ್ಚು ಜನ? ಇಲ್ಲಿಗೆ ಯಾಕೆ ಬರ್ತಾರೆ? ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಕ್ಕತ್ತೆ. ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಎಜುಕೇಷನ್ ಸಿಗ್ತಾ ಇದೆ ಅಂತ ಇಲ್ಲಿ ಬರ್ತಾರೆ. ಈಗ ಬೇರೆ ಬೇರೆ ಲಿಬರಲೈಸೇಷನ್ ಆದಮೇಲೆ ಈಗಾಗಲೇ ಬೇರೆ ಬೇರೆಯವರು ನಾವಿಲ್ಲಿ ಯೂನಿವರ್ಸಿಟಿಗಳು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ನೆನ್ನೆ ಹೇಳ್ತಾ ಇದ್ರು. ಯಾರೋ ಲಿವರ್ಪೂಲ್ ಯೂನಿವರ್ಸಿಟಿ ಇಂಗ್ಲೆಂಡಿಂದ ಒಂದು ಕ್ಯಾಂಪಸ್ ಮಾಡ್ತೀವಿ ನಾವು ಇಲ್ಲಿ ಅಂತ ಬಂದಿದ್ದಾರೆ. ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ನವ್ರು ಬಂದಿದ್ದಾರೆ. ಸಾಕಷ್ಟು ಕೊಲಾಬರೇಷನ್ ಕೂಡ ಆಗುತ್ತೆ. ಹಾಗಾಗಿ ಕರ್ನಾಟಕದ ಬೆಳವಣಿಗೆ ದೃಷ್ಟಿಯಿಂದ ನೋಡಬೇಕೇ ವಿನಃ ನಾವು ಬೇರೆ ದೃಷ್ಟಿಯಿಂದ ನೋಡಬಾರ್ದು. ಸರ್, ಈಗ ನಿನ್ನೆ ಸಿಎಂ ಖರ್ಗೆ ಅವರು ಭೇಟಿಯಾಗಿದ್ದಾರೆ ಸರ್. ಸಚಿವ ಸಂಪುಟ ಪುನರ್ರಚನೆಗಾಗಿಯೇ ಭೇಟಿ ಹೋಗ್ತಿದ್ದೀನಿ ಅಂತೇಳಿ ಹೇಳಿದ್ರು. ಯಾಕೋ ಅಲ್ಲಿ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಅಲ್ಲ, ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನು ಸ್ವಾಮಿ ಏನು ಮಾಡ್ಕೊಂಬಂದ್ರಿ ಅಂತ. ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲ, ಏನು ಸಿಗದೆ ಇರೋದು ನೋಡಿದ್ರೆ ಬೇರೆ ಏನಾದರೂ ಚರ್ಚೆ ಮಾಡೋ ಪ್ರಯತ್ನದಲ್ಲಿ ಇದೆಯಾ ಸರ್ ಹೈಕಮಾಂಡ್? ಅಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ? ಮಾತಾಡ್ದೇನೆ ಹೇಳ್ಬಿಟ್ರೆ ಸರಿ ಇರಲ್ಲ. ಅದಕ್ಕೆ ನಾನು ಮಾತಾಡ್ತೀನಿ. ಯಾರು? ಅಲ್ಲ, ಗೊತ್ತಿಲ್ಲ. ನಿಮ್ಗೆ ಹೇಳಿದ್ರ? ಅಲ್ಲಪ್ಪ, ನಮಗೇನು ಗೊತ್ತಿಲ್ಲ. ನಿಮ್ಗೇನಾದ್ರು ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ. ನಮಗೆ ಗೊತ್ತಿರೋದು ಇಷ್ಟೇ. ಅವರು ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ. ಈ ಬಾರಿ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ. ಅದು ಪೂರ್ತಿನೂ ನಮಗೇನು ಹೇಳಲ್ಲ ಅವರು ಅಲ್ವಾ? ಅದರಿಂದ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ. ಅಲ್ಲ, ಇದು ಪುನರ್ರಚನೆ ಚರ್ಚೆ ಆಗ್ತಾ ಇಲ್ಲ, ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ಅಂದರೆ ನಾಯಕತ್ವದ ಬದಲಾವಣೆಗೆ ಏನಾದರೂ ಹೈಕಮಾಂಡ್ ಮುಂದಾಗ್ತಾ ಇದೆಯಾ ಅಂತ ಸರ್? ಯಾವುದನ್ನು ನಾವು ಹೇಳೋಕ್ಕೆ ಆಗೋದಿಲ್ಲಲ್ಲ. ಈಗ ನೇರವಾಗಿ ಯಾರಾದರೂ ನಮ್ಗಳ ಜೊತೆ ಮಾತಾಡಿ ಹಿಂಗಾಗಿದೆ ರೀ, ಹಿಂಗೆ ಹೋಗಿದೆ ಅಂತ ಹೇಳಿದರೆ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೋದು ನಾವು. ಅದರಿಂದ ನಾವು ಅಲ್ಲಿ ಚರ್ಚೆ ಮಾಡದೆ ಹೊರತು ನಾವು ಸುಮ್ಮನೆ ಹೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ. ಥ್ಯಾಂಕ್ ಯು. ಹೌದು ನೋಡಿ, ಅವರು ಕಳೆದ 1 ವರ್ಷದ ಮೇಲೆ ಅವರು ಇದು ನಡೆದಿದೆ. ಸುಮಾರು 187 ಬಾರಿ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿದ್ದಾವೆ. ಅವರು ಯಾವಾಗಾದರೂ ಹೇಳ್ಬೋದಾಗಿತ್ತು. ಅವರು ಹೇಳಿದ್ದಿದ್ರೆ ಅವ್ರು ಸ್ವಲ್ಪ ಹಣ ಆದರೂ ಉಳಿತಾ ಇತ್ತೇನೋ ಕಾಣಿಸುತ್ತೆ. 30 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದ ಮೇಲೆ ಅವರಿಗೆ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಯಾವ ಇದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಎಫೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಈಗ ಗೊತ್ತಾಗಿದೆ. ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿದೆ. ಯಾಕಂದರೆ ಇದು ನಮ್ಮ ರಾಜ್ಯದಲ್ಲಂತೂ ಹೈಯೆಸ್ಟ್ ಎವರ್ ಇಷ್ಟು ದೊಡ್ಡ ಪ್ರಮಾಣದ ಡಿಜಿಟಲ್ ಅರೆಸ್ಟ್ ಹಣ ತೊಗೊಂಡಿರೋದು ಇದೇ ಮೊದಲನೇ ಬಾರಿ. ಅದರಿಂದ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೇವೆ. ಹುಡುಕ್ತೇವೆ, ಬಿಡೋದಿಲ್ಲ. ಮೊನ್ನೆ ಕೂಡ ಏನು ಇಲ್ಲಿಂದ ಅಮೆರಿಕಾದಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಮೆರಿಕಾದವ್ರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಕಂಟ್ರಿ, ಅಲ್ಲಿಗೂ ಕೂಡ ನಮ್ಮವರು ಮಾಡ್ತಾರೆ ಅಂದರೆ ಹಿಡಿಬೇಕಲ್ಲ, ಅವ್ರನ್ನ ಹಿಡಿತೀವಿ, ಬಿಡೋದಿಲ್ಲ.